ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇವತ್ತು ನಾನು ಇತ್ತೀಚೆಗೆ ತೆಲುಗು ಭಾಷೆಯಲ್ಲಿ ಬಿಡುಗಡೆಯಾಗಿ ಸಖತ್ ಸೌಂಡ್ ಮಾಡ್ತಿರುವ ದಿ ಬರ್ತ್ಡೇ ಬಾಯ್ ಎಂಬ ನೈಜ ಘಟನೆ ಆಧಾರಿತ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಬಿಡುಗಡೆಗೂ ಮುಂಚೆ ಪ್ರಮೋಷನಲ್ ಆಕ್ಟಿವಿಟೀಸ್ ನಡೆಯುತ್ತಿದ್ದಾಗ ಈ ಚಿತ್ರದ ಡೈರೆಕ್ಟರ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಯಾವಾಗಲೂ ಕವರ್ ಅಪ್ ಮಾಡಿಕೊಂಡೇ ಇರ್ತಿದ್ರು. ಕಾರಣ ಏನು ಅಂತ ಕೇಳಿದಾಗ ನಾನು ಕೂಡ ಈ ಚಿತ್ರದಲ್ಲಿ ತೋರಿಸಿರುವ ಘಟನೆಯಲ್ಲಿ ಭಾಗಿಯಾಗಿದ್ದೆ, ಹಾಗಾಗಿ ನನ್ನ ಐಡೆಂಟಿಟಿಯನ್ನ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಡೈರೆಕ್ಟರ್ ಹೇಳಿದ್ರು. ಚಿತ್ರದಲ್ಲಿ ಇವರು ಹೇಳ್ತಿರುವಂತದ್ದು ಏನಿರಬಹುದು ಅಂತ ನೋಡಿದಾಗ ಈ ಚಿತ್ರದಲ್ಲಿ ತೋರಿಸಿರುವ ಘಟನೆ ನಿಜವಾಗಿಯೂ ನಡೆದಿತ್ತ ಅಂತ ನನಗೂ ಕೂಡ ಶಾಕ್ ಆಯ್ತು. ಸೊ ಸ್ನೇಹಿತರೆ, ಈ ಚಿತ್ರದ ಆನ್ಲೈನ್ ಸ್ಟೋರಿಯನ್ನ ಹೇಳೋದಕ್ಕೆ ಹೋದ್ರೆ ಸ್ಪಾಯ್ಲರ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಆಂಧ್ರ ಪ್ರದೇಶದಿಂದ ಅಮೆರಿಕಾಗೆ ಹೋಗಿ ಒಂದೇ ಮನೆಯಲ್ಲಿ ಇದ್ದುಕೊಂಡೆ ಸ್ಟಡೀಸ್ ಮಾಡ್ತಿರುವ ಬಾಲು, ಅರ್ಜುನ್, ಸತೀಶ್, ವೆಂಕಟೇಶ್ ಹಾಗೂ ಸಾಯಿ ಎಂಬ 5 ಜನ ಹುಡುಗರನ್ನ ನೋಡ್ತೀವಿ. ಅರ್ಜುನ್ಗೆ ಇವನ ತಂಗಿಯ ಫ್ರೆಂಡ್ ಒಬ್ಬಳು ಕಾಲ್ ಮಾಡ್ತಾಳೆ. ಅಣ್ಣ, ನಾನು ಕೂಡ ಹೈಯರ್ ಸ್ಟಡೀಸ್ಗೆ ಅಂತ ಅಮೆರಿಕಾಗೆ ಬರ್ತಾ ಇದ್ದೀನಿ, ಅಲ್ಲೆಲ್ಲ ಸಿಚುವೇಶನ್ ಹೇಗಿದೆ, ನನಗೆ ಸೇಫ್ಟಿ ಇರುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಈತ, ಇಲ್ಲೇನು ಕೂಡ ತೊಂದರೆ ಇಲ್ಲ, ನಿನಗೆ ಸೇಫ್ಟಿ ಇರುತ್ತೆ, ನೀನು ಅಮೆರಿಕಾಗೆ ಬಂದು ಲ್ಯಾಂಡ್ ಆದ್ಮೇಲೆ ಹೇಳು, ನಾನು ಬಂದು ನಿನ್ನನ್ನ ಮೀಟ್ ಮಾಡ್ತೀನಿ ಅಂತ ಎಲ್ಲ ಸಿಚುವೇಶನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಹಾಕಿ ಒಂದು ವಾರದ ನಂತರ ನೋಡಿದ್ರೆ ಬಾಲುನ ಬರ್ತ್ಡೇ ಇರುತ್ತೆ. ವೆಂಕಿ ಮನೆಯನ್ನೆಲ್ಲ ತುಂಬಾನೇ ಜೋರಾಗಿ ಡೆಕೋರೇಟ್ ಮಾಡ್ತಾನೆ ಹಾಗೂ ಡಿಫರೆಂಟ್ ಡ್ರಿಂಕ್ಸ್ ಗಳನ್ನ ತಂದು ಎಲ್ಲರೂ ಚೆನ್ನಾಗಿ ಕುಡಿದು ಟೈಟ್ ಆಗ್ತಾರೆ. ನಂತರ ಈ ವೆಂಕಿ ಬಾಲುಗೆ ತಮಾಷೆ ಮಾಡೋದಕ್ಕೆ ಅಂತ ತಾನು ತಂದಿದ್ದ ಒಂದು ಕಾಸ್ಟ್ಲಿ ಡ್ರಿಂಕ್ಸ್ ನ ಬಾಟಲಿಯನ್ನ ಓಪನ್ ಮಾಡಿ ಅದರ ಒಳಗಡೆ ಸ್ವಲ್ಪ ಯೂರಿನ್ ಮಾಡ್ತಾನೆ. ನಂತರ ಅದನ್ನ ತೆಗೆದುಕೊಂಡು ಹೋಗಿ ಬಾಲುಗೆ ಕೊಟ್ಟಾಗ ಮೊದಲೇ ನಶೆಯಲ್ಲಿದ್ದ ಆತ ಅದನ್ನ ಕುಡಿದು ಬಿಡ್ತಾನೆ. ಇದಾದ ನಂತರ ಕೇಕ್ ಕಟಿಂಗ್ ಮಾಡ್ತಿದ್ದಾಗ ನಾವೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಹಾಗೆ ಎಲ್ಲರೂ ಸೇರಿ ಅವನನ್ನ ಮೇಲಕ್ಕೆ ಎತ್ತಿ ಒದೆಯೋದಕ್ಕೆ ಶುರು ಮಾಡ್ತಾರೆ. ಬಾಲು ತಪ್ಪಿಸಿಕೊಳ್ಳೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಓಡ್ತಾನೆ. ಆದ್ರೆ ಇವರೆಲ್ಲ ಮತ್ತೆ ಅವನನ್ನ ಮನೆಯ ಒಳಗಡೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ತಮಾಷೆ ಮಾಡ್ತಾರೆ. ಹೀಗೆ ಎಲ್ಲರೂ ಕುಡಿದು ಎಂಜಾಯ್ ಮಾಡ್ತಾ ಓಡಾಡುತ್ತಿದ್ದಾಗ ಬಾಲು ಮನೆಯ ಹಾಲಿನಲ್ಲಿ ಇದ್ದ ಒಂದು ಗಾಜಿನ ಟೇಬಲ್ ನ ಮೇಲೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಬಿಡ್ತಾನೆ. ತುಂಬಾ ಸಮಯವಾದ್ರೂ ಆತ ಮೇಲೆ ಹೇಳೋದೇ ಇಲ್ಲ. ಆಗ ಏನಾಯ್ತು ಅಂತ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆತ ಆಗಲೇ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಬಾಲು ಇಷ್ಟೊತ್ತು ಕೂಡ ಚೆನ್ನಾಗಿ ಇದ್ನಲ್ಲ, ಇದ್ದಕ್ಕಿದ್ದ ಹಾಗೆ ಇವನಿಗೆ ಏನಾಯ್ತು ಅಂತ ಎಲ್ಲರೂ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಈ ಬಾಲುಗೆ ಬರ್ತ್ಡೇ ವಿಶ್ ಮಾಡ್ಬೇಕು ಅಂತ ಇವನ ಅಪ್ಪ ಅಮ್ಮ ಪದೇ ಅವನ ಮೊಬೈಲ್ಗೆ ಕಾಲ್ ಮಾಡ್ತಿರ್ತಾರೆ. ಈ ಅರ್ಜುನ್ ಇದನ್ನಲ್ಲ, ಇವನಿಗೆ ಭರತ್ ಎಂಬ ಒಬ್ಬ ಅಣ್ಣ ಇರ್ತಾನೆ, ಆತ ಕೂಡ ಅಮೆರಿಕದಲ್ಲೇ ಕೆಲಸ ಮಾಡ್ತಿರ್ತಾನೆ. ಈ ಸತೀಶ್, ವೆಂಕಿ ಹಾಗೂ ಸಾಯಿ ಸೇರ್ಕೊಂಡು ಅರ್ಜುನ್, ನಿನ್ನ ಅಣ್ಣ ಭರತ್ಗೆ ತಕ್ಷಣವೇ ಫೋನ್ ಮಾಡು, ಅವರು ಇಲ್ಲಿಗೆ ಬಂದ್ರೆ ನಮ್ಗೇನಾದ್ರೂ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಅರ್ಜುನ್ ಕೂಡ ಹೆದರಿಕೊಳ್ಳುತ್ತಲೇ ತನ್ನ ಅಣ್ಣ ಭರತ್ಗೆ ಫೋನ್ ಮಾಡ್ತಾನೆ. ಇಷ್ಟೊತ್ತಲ್ಲಿ ಅಲ್ಲಿಗೆ ಬರ್ಬೇಕಾ, ನಾನು ಬೆಳಿಗ್ಗೆ ಬರ್ತೀನಿ, ನನಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಬೈದು ಬಿಡ್ತಾನೆ. ಆಗ ಅರ್ಜುನ್, ಅಣ್ಣ, ನಾವೊಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ, ನೀನು ತಕ್ಷಣವೇ ಇಲ್ಲಿಗೆ ಬಾ, ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಭರತ್ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದು ರೀಚ್ ಆಗ್ತಾನೆ. ಇವತ್ತು ಬಾಲುನ ಬರ್ತ್ಡೇ ಅಲ್ವಾ, ಮೋಸ್ಟ್ಲಿ ಇವರೆಲ್ಲ ನನಗೆ ಟ್ರೀಟ್ ಕೊಡೋದಕ್ಕೆ ಅಂತ ಕರೆಸಿರಬಹುದು ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಒಳಗಡೆ ಬಂದು ನೋಡಿದಾಗ ನೆಲದ ಮೇಲೆ ಸತ್ತು ಬಿದ್ದಿದ್ದ ಬಾಲುನ ಡೆಡ್ ಬಾಡಿಯನ್ನ ನೋಡಿ ಶಾಕ್ ಆಗಿ, ಬಾಲುಗೆ ಏನಾಯ್ತು, ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರಿ ಅಂತ ಎಲ್ಲರ ಮೇಲೆ ರೇಗ್ತಾನೆ. ಆಗ ಆ 4 ಜನ, ಅಣ್ಣ, ಇವತ್ತು ಬಾಲುನ ಬರ್ತ್ಡೇ ಇದ್ದ ಕಾರಣ ಕೇಕ್ ಕಟಿಂಗ್ ಮುಗಿಸಿದ ನಂತರ ಎಲ್ಲರೂ ಪಾರ್ಟಿ ಮಾಡ್ತಿದ್ವಿ, ಆದ್ರೆ ಎಂಜಾಯ್ ಮಾಡ್ತಾ ಬಾಲು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಬಿಟ್ಟ, ನಮಗೆ ಮುಂದೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ತಾರೆ. ಭರತ್ ಹೇಳ್ತಾನೆ, ಸರಿ, ತಕ್ಷಣವೇ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆ 4 ಜನ ಹೆದರಿಕೊಳ್ಳುತ್ತಾ, ನಾವೇನಾದ್ರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ನಾವೇ ಬಾಲುನನ್ನ ಕೊಲೆ ಮಾಡಿದ್ದೀವಿ ಅಂತ ಜೀವನ ಪರ್ಯಂತ ಜೈಲಿನಲ್ಲಿ ಇರುವ ಹಾಗೆ ಮಾಡಿಬಿಡ್ತಾರೆ, ನಮ್ಮ ಎಜುಕೇಶನ್, ಕರಿಯರ್ ಎಲ್ಲ ಕೂಡ ಹಾಳಾಗಿ ಹೋಗುತ್ತೆ, ಅಣ್ಣ ದಯವಿಟ್ಟು ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ ಅಂತ ಕೇಳ್ತಾರೆ. ಸರಿ, ಈ ವಿಷಯವನ್ನ ನನಗೆ ಬಿಟ್ರೆ ಬೇರೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದಾಗ ಆ 4 ಜನ ಇಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ತಮ್ಮ ಮಗ ಬಾಲು ಫೋನ್ ಅನ್ನ ಪಿಕ್ ಮಾಡ್ತಿಲ್ವಲ್ಲ ಅಂತ ಅವನ ತಾಯಿ ಒಬ್ಬರದ ಮೇಲೊಬ್ಬರಂತೆ ಎಲ್ಲರ ಫೋನ್ಗೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಆ ಬಾಲುನ ತಾಯಿ ಪದೇ ಸತೀಶ್ನ ಮೊಬೈಲ್ಗೆ ಕಾಲ್ ಮಾಡ್ತಿದ್ದ ಕಾರಣ ಆತ ಕೊನೆಗೆ ಫೋನ್ ಅನ್ನ ಪಿಕ್ ಮಾಡ್ತಾನೆ. ಆಂಟಿ, ಇವತ್ತು ನಿಮ್ಮ ಮಗನ ಬರ್ತ್ಡೇ ಅಲ್ವಾ, ಆತ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ದಾನೆ, ನೀವು ಸ್ವಲ್ಪ ಸಮಯದ ನಂತರ ಫೋನ್ ಮಾಡಿ, ನಾನು ಅವನಿಗೆ ಫೋನ್ ಅನ್ನ ಕೊಡ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ
ಬಾಲುನ ತಾಯಿ ಮಾತ್ರ ಸತೀಶ್ ಇವತ್ತು ಬಾಲುನ ಬರ್ತ್ಡೇ ಅಲ್ವಾ, ಒಂದೇ ಒಂದು ಸಾರಿ ಅವನಿಗೆ ಫೋನ್ ಕೊಡು, ಬರ್ತ್ಡೇ ವಿಶಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಸತೀಶ್ಗೆ ಏನ್ ಹೇಳೋದು ಅಂತ ಗೊತ್ತಾಗದೆ ತಕ್ಷಣವೇ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಆದ್ರೂ ಕೂಡ ಬಾಲುನ ತಾಯಿ ಮತ್ತೆ ಮತ್ತೆ ಕಾಲ್ ಮಾಡುತ್ತಲೇ ಇರ್ತಾರೆ. ಈಗ ಭರತ್ ಧೈರ್ಯ ಮಾಡಿ ಆ ಫೋನ್ ಅನ್ನ ಈಸ್ಕೊಂಡು, ಆಂಟಿ ನಿಮಗೆ ಈ ವಿಷಯವನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಬಾಲುನ ಬರ್ತ್ಡೇ ಇದ್ದ ಕಾರಣ ಈ ಹುಡುಗರೆಲ್ಲ ಸೇರಿ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ, ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಬಾಲು ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳುತ್ತಿದ್ದ ಹಾಗೆ ಬಾಲುನ ತಾಯಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಲುನ ತಂದೆ ಸತೀಶ್ಗೆ ಫೋನ್ ಮಾಡಿ, ಸತೀಶ್ ಎಲ್ಲ ಸೇರಿ ತಮಾಷೆ ಮಾಡ್ತಿದ್ದೀರಾ, ಅಷ್ಟೊತ್ತಿಂದ ನಾವಿಬ್ಬರು ಫೋನ್ ಮಾಡ್ತಿದ್ದೀವಿ, ಸುಮ್ನೆ ಬಾಲುಗೆ ಫೋನ್ ಕೊಡಿ ಅಂತ ರೇಗ್ತಾರೆ. ಈಗ ಮತ್ತೆ ಎಲ್ಲರೂ ಸೇರಿ ನಡೆದ ವಿಷಯವನ್ನ ನಿಧಾನವಾಗಿ ಅವರಿಗೆ ಹೇಳಿದಾಗ ಅರ್ಥವಾಗುತ್ತೆ ತಮ್ಮ ಮಗ ಬಾಲು ನಿಜವಾಗಿಯೂ ಸತ್ತು ಹೋಗಿದ್ದಾನೆ ಅಂತ. ತಮ್ಮ ಮಗ ನಿಜವಾಗಿಯೂ ಸತ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರಿಬ್ಬರು ಜೋರಾಗಿ ಅಳುತ್ತಾ ಫೋನ್ ಅನ್ನ ಕಟ್ ಮಾಡ್ತಾರೆ. ಇದಾಗಿ ಸ್ವಲ್ಪ ಸಮಯದ ನಂತರ ಈಗ ಸತೀಶ್ ನ ತಂದೆ ಅವನಿಗೆ ಫೋನ್ ಮಾಡ್ತಾರೆ. ಸತೀಶ್ ಅಲ್ಲಿ ಏನ್ ನಡೀತಿದೆ, ಸ್ವಲ್ಪ ಸಮಯದ ಮುಂಚೆ ಬಾಲುನ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು, ನೀವೆಲ್ಲ ಸೇರಿ ಅವರ ಮಗ ಬಾಲುನನ್ನ ಸಾಯಿಸಿದ್ದೀರಾ ಅಂತ ಜೋರಾಗಿ ಕೂಗಾಡ್ತಿದ್ರು. ಕೇವಲ ನಮ್ಮ ಮನೆಗೆ ಮಾತ್ರವಲ್ಲ, ಅಲ್ಲಿರುವ ನಿನ್ನ ಬೇರೆ ಫ್ರೆಂಡ್ಸ್ ಗಳ ಮನೆಗೂ ಕೂಡ ಹೋಗಿದ್ದಾರೆ, ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ ಅಂತ ಅವರು ಕೂಡ ರೇಖಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೋಡುತ್ತಿದ್ದ ಹಾಗೆ 4 ಜನರ ಮನೆಯಲ್ಲಿ ಈ ವಿಷಯ ಗೊತ್ತಾಗಿ ಪೇರೆಂಟ್ಸ್ ಗಳು ಒಬ್ಬರಾದ ಮೇಲೊಬ್ಬರಂತೆ ಫೋನ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲೇ ಗಾಬರಿಯಾಗಿದ್ದ ಈ 4 ಜನ ನಡೆದ ವಿಷಯವನ್ನ ಹೇಳಿ, ನಾವ್ಯಾರು ಕೂಡ ಅವನನ್ನ ಕೊಲೆ ಮಾಡಿಲ್ಲ, ಅವನೇ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸತ್ತು ಹೋದ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಸಮಯಕ್ಕೆ ಪ್ರವೀಣ್ ಎಂಬ ಮತ್ತೊಬ್ಬ ಹುಡುಗ ಭರತ್ಗೆ ಫೋನ್ ಮಾಡ್ತಾನೆ. ಈ ಪ್ರವೀಣ್ ಎಂಬ ಹುಡುಗ ಬೆಂಕಿ ಇದ್ದಾನಲ್ಲ, ಇವನ ರಿಲೇಟಿವ್ ಆಗಿರ್ತಾನೆ, ಹಾಗೂ ಪ್ರವೀಣ್ ಭರತ್ಗೂ ಕೂಡ ಮ್ಯೂಚುವಲ್ ಫ್ರೆಂಡ್ ಆಗಿರ್ತಾನೆ. ಭರತ್ ಅವನಿಗೆ, ಪ್ರವೀಣ್ ತಕ್ಷಣವೇ ನಿನ್ನ ಕೆಲಸವನ್ನ ಮುಗಿಸಿಕೊಂಡು ಇಲ್ಲಿಗೆ ಬಾ, ಏನ್ ನಡೀತು ಅಂತ ಡೈರೆಕ್ಟ್ ಆಗಿ ನಿನ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ಭರತ್ ಒಂದು ಐಡಿಯಾ ಮಾಡ್ತಾನೆ. ಅರ್ಜುನ್, ಸತೀಶ್, ಬೆಂಕಿ ಹಾಗೂ ಸಾಯಿಗೆ ನೀವೆಲ್ಲ ತಕ್ಷಣವೇ ನಿಮ್ಮ ಪೇರೆಂಟ್ಸ್ ಗೆ ಫೋನ್ ಮಾಡಿ ಅವರಿಗೆ ಇಲ್ಲಿ ನಡೆದಿರೋದು ಒಂದು ಆಕ್ಸಿಡೆಂಟಲ್ ಡೆತ್ ಅಂತ ಅರ್ಥ ಮಾಡಿಸಿ, ಎಲ್ಲರೂ ಸೇರಿ ಬಾಲುನ ಪೇರೆಂಟ್ಸ್ ಬಳಿ ಹೋಗಿ ಅವರು ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡದಂತೆ ಅವರನ್ನ ತಡೆಯೋದಕ್ಕೆ ಹೇಳಿ ಅಂತ ಹೇಳ್ತಾನೆ. ತಕ್ಷಣವೇ ಎಲ್ಲರೂ ಭರತ್ ಹೇಳಿದ ಹಾಗೆ ತಮ್ಮ ತಮ್ಮ ಪೇರೆಂಟ್ಸ್ ಗಳ ಜೊತೆ ಮಾತನಾಡ್ತಾರೆ. ಹೀಗೆ ಸಮಯ ಕಳೆಯುತ್ತಾ ಮರುದಿನ ಬೆಳಿಗ್ಗೆ ಆಗುತ್ತೆ. ಈ ಭರತ್ ಹಾಗೂ ಅರ್ಜುನ್ ತಂದೆ ಫೋನ್ ಮಾಡಿ, ನೀವೆಲ್ಲ ಹೇಳಿದ ಹಾಗೆ ನಾವೆಲ್ಲ ಹೋಗಿ ಬಾಲುನ ತಂದೆ ತಾಯಿಯನ್ನ ಕನ್ವಿನ್ಸ್ ಮಾಡಿದ್ದೀವಿ, ಪಾಪ ಅವರು ಕೂಡ ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ 4 ಜನ ಹುಡುಗರ ಜೀವನ ಹಾಳಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಸುಮ್ಮನಾದ್ರು, ಆದ್ರೆ ಅವರಿಬ್ಬರು ತಮ್ಮ ಮಗನನ್ನ ಕಳೆದುಕೊಂಡು ತುಂಬಾನೇ ದುಃಖದಲ್ಲಿದ್ದಾರೆ. ಇವರು ಹೀಗೆ ಮಾತನಾಡುತ್ತಿರುವಾಗಲೇ ಅಲ್ಲಿಗೆ ಪ್ರವೀಣ್ ಕೂಡ ಬರ್ತಾನೆ. ಈಗ ಎಲ್ಲರೂ ಸೇರಿ ಈ ಬಾಲುನ ಡೆಡ್ ಬಾಡಿಯನ್ನ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರವೀಣ್ ಭರತ್ ನನ್ನ ಸೈಡಿಗೆ ಕರೆದುಕೊಂಡು ಹೋಗಿ, ನೀವೆಲ್ಲ ಸೇರಿ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಐಡಿಯಾ ಇದೆಯಾ, ಪೊಲೀಸರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಾವೆಲ್ಲ ಒಟ್ಟಿಗೆ ಜೈಲಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ಭರತ್ ಹೇಳ್ತಾನೆ, ಒಂದು ವೇಳೆ ನಾವಾಗಿ ಹೋಗಿ ಪೊಲೀಸರಿಗೆ ಈ ವಿಷಯವನ್ನ ಹೇಳಿದ್ರು ಕೂಡ ಈ 4 ಜನರ ಜೀವನ ಹಾಳಾಗುತ್ತೆ, ಅಷ್ಟಕ್ಕೂ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ನಾವು ಯಾರಾದ್ರೂ ಹೇಳಿದ್ರೆ ತಾನೆ ಬೇರೆಯವರಿಗೆ ಗೊತ್ತಾಗೋದು, ಅಷ್ಟಕ್ಕೂ ನಾವೆಲ್ಲ ಒಂದೇ ಊರಿನವ್ರು, ನಾವೇ ಇವರಿಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಪ್ರವೀಣ್ ಹೇಳ್ತಾನೆ, ಭರತ್ ಈ ಮನೆಯನ್ನ ರೆಂಟ್ಗೆ ತೆಗೆದುಕೊಳ್ಳುವಾಗ ನಾನು ನನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀನಿ, ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೆ ಪೊಲೀಸರು ಎಲ್ಲರಿಗಿಂತ ಮೊದಲು ನನ್ನನ್ನೇ ಅರೆಸ್ಟ್ ಮಾಡ್ತಾರೆ, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ, ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಏನು ಕೂಡ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಪ್ರವೀಣ್ ಒಂದು ಐಡಿಯಾ ಮಾಡ್ತಾನೆ. ಬಾಲುನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಇರುವ ಬ್ಯಾಕ್ ಯಾರ್ಡ್ ನಲ್ಲಿ ಹೂತು ಹಾಕೋಣ, ಮುಂದೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂದ್ರೆ ಈ ಮನೆಯನ್ನ ನಾವೇ ಎಲ್ಲ ಸೇರಿ ದುಡ್ಡನ್ನ ಅರೇಂಜ್ ಮಾಡಿ ಪರ್ಚೇಸ್ ಮಾಡಿ ಬಿಡೋಣ, ಯಾವುದೇ ಕಾರಣಕ್ಕೂ ಮನೆಯ ಬ್ಯಾಕ್ ಯಾರ್ಡ್ ನಲ್ಲಿ ಯಾರು ಕೂಡ ಅಗಿಯದಂತೆ ಮುಂದೆ ಯಾವುದೇ ಕಾಲಕ್ಕೂ ನೋಡಿಕೊಳ್ಳಬೇಕು, ಹಾಗಾದ್ರೆ ಮಾತ್ರ ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ನಾವು ಆರಾಮಾಗಿ ಇರ್ಬೋದು ಅಂತ ಹೇಳ್ತಾನೆ. ಈ ಐಡಿಯಾಗೆ ಎಲ್ಲರೂ ಕೂಡ ಸರಿ ಅಂತ ಒಪ್ಪಿಕೊಳ್ತಾರೆ. ಈಗ ಭರತ್ ಹೇಳ್ತಾನೆ, ಸರಿ ಎಲ್ಲರೂ ಸೇರಿ ಬಾಲು ಈ ಮನೆಯಲ್ಲಿ ಇದ್ದ ಅನ್ನೋದಕ್ಕೆ ಯಾವ ಎವಿಡೆನ್ಸ್ ಕೂಡ ಇರಬಾರ್ದು, ಆ ರೀತಿ ಎಲ್ಲವನ್ನ ಡಿಸ್ಪೋಸ್ ಮಾಡಿಬಿಡಿ, ಅವನ ಕಾಲೇಜ್ ನ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿ ಹಾಗೂ ಅವನ ಹೆಸರಿನಲ್ಲಿ ಇಂಡಿಯಾಗೆ ಒಂದು ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿ ತಕ್ಷಣವೇ ಹೋಗಿ ಬ್ಯಾಕ್ ಯಾರ್ಡ್ ನಲ್ಲಿ ಒಂದು ಗುಂಡಿಯನ್ನ ತೋಡಿ ಬಾಡಿಯನ್ನ ಹೂತು ಹಾಕೋಣ ಅಂತ ಹೇಳ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವರಿಗೆ ಗೊತ್ತಾಗುತ್ತೆ ಬಾಲುನ ತಂದೆ ತಾಯಿ ಅವನ ಡೆಡ್ ಬಾಡಿಯನ್ನ ನೋಡೋದಕ್ಕೆ ಅಂತ ಅಮೆರಿಕಾಗೆ ಬರ್ತಿದ್ದಾರೆ ಅಂತ. ಈಗ ಇವರಿಗೆ ಬೇರೆ ದಾರಿ ಇಲ್ಲದೆ ಅವನ ತಂದೆ ತಾಯಿ ಬರೋವರೆಗೂ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಮತ್ತೊಂದು ಕಡೆ
ಪ್ರವೀಣ್ ಭರತ್ ನನ್ನ ಒಂದು ರೂಮ್ಗೆ ಕರೆದುಕೊಂಡು ಬಂದು ಭರತ್ ಆ 4 ಜನ ಡೆಡ್ ಬಾಡಿಯನ್ನ ಕ್ಲೀನ್ ಮಾಡ್ತಿದ್ದಾಗ ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಬಾಲುನ ಡೆಡ್ ಬಾಡಿಯ ಮೇಲೆ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ, ಆದ್ರೆ ಅವನ ಡೆಡ್ ಬಾಡಿ ಎಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ. ಇದನ್ನೆಲ್ಲ ಗಮನಿಸಿದ್ರೆ ನನಗೆ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಅನ್ನಿಸ್ತಿಲ್ಲ, ಇದರ ಹಿಂದೆ ಬೇರೆ ಏನೋ ಮರ್ಮ ಅಡಗಿದೆ. ಹೇಗಿದ್ರು ಬಾಲುನ ತಂದೆ ತಾಯಿ ಇಲ್ಲಿಗೆ ಬಂದು ರೀಚ್ ಆಗೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಅಷ್ಟರಲ್ಲಿ ನಾವಿಬ್ರು ಸೇರಿ ಇಲ್ಲಿ ನಡೆದಿರೋದು ಕೊಲೆನಾ ಅಥವಾ ಆಕ್ಸಿಡೆಂಟ್ ಅಂತ ಪತ್ತೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅರ್ಜುನ್, ಸತೀಶ್, ವೆಂಕಿ ಹಾಗೂ ಸಾಯಿಯನ್ನ ವಿಚಾರಿಸಿದಾಗ ಬಾಲುಗೆ ಅಸ್ತಮಾ ಕಾಯಿಲೆ ಇತ್ತು. ಆತ ಆಗಾಗ ಮೆಡಿಸಿನ್ ತೆಗೆದುಕೊಳ್ತಿದ್ದ. ಜೊತೆಗೆ ಇತ್ತೀಚೆಗೆ ಅವನಿಗೆ ಅಲರ್ಜಿ ಕೂಡ ಆಗಿದ್ದ ಕಾರಣ ಅದಕ್ಕೂ ಮೆಡಿಸಿನ್ ತೆಗೆದುಕೊಳ್ತಿದ್ದ. ಇದೇ ಕಾರಣಕ್ಕೆ ಅವನ ಡೆಡ್ ಬಾಡಿ ನೀಲಿ ಬಣ್ಣಕ್ಕೆ ತಿರುಗಿರಬಹುದು ಅಂತ ಗೊತ್ತಾಗುತ್ತೆ. ಆದ್ರೆ ಪ್ರವೀಣ್ ವಾಶ್ರೂಮ್ಗೆ ಹೋದಾಗ ಅಲ್ಲಿದ್ದ ಡಸ್ಟ್ ಬಿನ್ ನಲ್ಲಿ ನೋಡಿದ್ರೆ ಪೊಟ್ಯಾಷಿಯಂ ಸೈನೈಡ್ ನ ಬಾಟಲ್ ಸಿಗುತ್ತೆ. ಇದನ್ನ ನೋಡಿದ ಪ್ರವೀಣ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಭರತ್ ಬಳಿ ಬಂದು, ಭರತ್, ಖಂಡಿತವಾಗಿಯೂ ಈ ಬಾಲು ಈ ಸೈನೈಡ್ ಅನ್ನ ಕನ್ಸ್ಯೂಮ್ ಮಾಡಿನೇ ಸತ್ತಿದ್ದಾನೆ. ಈ ಸೈನೈಡ್ ಅನ್ನ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ಮೊದಲು ಕಂಡುಹಿಡಿಬೇಕು. ಹೀಗೆ ಹೇಳ್ತಾ 4 ಜನರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಭರತ್ ಹೇಳ್ತಾನೆ, ಒಂದು ವೇಳೆ ಈ ಸೈನೈಡ್ ಅನ್ನ ಯಾರಾದ್ರೂ ಆಫ್ಲೈನ್ ಮಾರ್ಕೆಟ್ ನಲ್ಲೂ ಕೂಡ ಪರ್ಚೇಸ್ ಮಾಡಿರಬಹುದಲ್ವಾ, ಅದಕ್ಕೆ ನಮಗೆ ಯಾರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳಲ್ಲೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ. ಈಗ ಪ್ರವೀಣ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಸೈನೈಡ್ ಅನ್ನ ಬಾಲುಗೆ ಯಾರೋ ಆತ ಕನ್ಸ್ಯೂಮ್ ಮಾಡುವ ಯಾವುದೋ ಫುಡ್ ಐಟಮ್ ನಲ್ಲೋ ಅಥವಾ ಬೇರೆ ಯಾವುದೋ ಐಟಮ್ ನಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಊಟದಲ್ಲೋ ಅಥವಾ ನೀರಿನಲ್ಲೋ ಮಿಕ್ಸ್ ಮಾಡಿದ್ರೆ ಬೇರೆಯವರು ಕೂಡ ಇಷ್ಟೊತ್ತಿಗೆ ಸತ್ತು ಹೋಗಿರ್ತಿದ್ರು. ಕೇವಲ ಬಾಲು ಮಾತ್ರ ಸತ್ತಿದ್ದಾನೆ ಅಂದ್ರೆ ಇದರರ್ಥ ಆತ ಕನ್ಸ್ಯೂಮ್ ಮಾಡುವ ಯಾವುದೋ ವಸ್ತುವಿನಲ್ಲಿ ಇದನ್ನ ಮಿಕ್ಸ್ ಮಾಡಿದ್ದಾರೆ. ಯಾವುದರಲ್ಲಿ ಮಿಕ್ಸ್ ಮಾಡಿರಬಹುದು ಅಂತ ಮನೆಯಲ್ಲಿ ಹುಡುಕುತ್ತಿದ್ದಾಗ ಕಿಚನ್ ನಲ್ಲಿ ಆ ಡ್ರಿಂಕ್ಸ್ ಬಾಟಲ್ ಸಿಗುತ್ತೆ. ಅದೇ ಚಿತ್ರದ ಶುರುವಿನಲ್ಲಿ ವೆಂಕಿ ಯೂರಿನ್ ಮಾಡಿ ಬಾಲುಗೆ ಕುಡಿಸಿದ್ದ ಅಲ್ವಾ ಆ ಬಾಟಲಿ. ಅದನ್ನ ನೋಡಿದ ಪ್ರವೀಣ್ಗೆ ಅನುಮಾನ ಬರುತ್ತೆ. ತಕ್ಷಣವೇ ಆತ ಸಾಯಿಯನ್ನ ಕರೆದು ವಿಚಾರಿಸುತ್ತಾನೆ. ಆತ ಹೇಳೋದೇನಂದ್ರೆ, ಅಣ್ಣ, ಪಾರ್ಟಿ ಸ್ಟಾರ್ಟ್ ಆದಾಗ ವೆಂಕಿ ಬಾಲುಗೆ ತಮಾಷೆ ಮಾಡೋದಕ್ಕೆ ಅಂತ ಈ ಡ್ರಿಂಕ್ಸ್ ಬಾಟಲಿ ಒಳಗಡೆ ನಮ್ಮ ಮುಂದೆನೆ ಯೂರಿನ್ ಮಾಡ್ದ. ನಂತರ ಅರ್ಜುನ್ ಕೂಡ ಇದನ್ನ ವಾಶ್ರೂಮ್ಗೆ ತೆಗೆದುಕೊಂಡು ಹೋಗಿ ಇದರ ಒಳಗಡೆ ಯೂರಿನ್ ಮಾಡಿದ್ದ. ಈ ವಿಷಯ ಗೊತ್ತಿಲ್ಲದೆ ಬಾಲು ಇದನ್ನ ಕುಡಿದು ಬಿಟ್ಟ ಅಂತ ಹೇಳ್ತಾನೆ. ಈಗ ಭರತ್ ಹಾಗೂ ಪ್ರವೀಣ್ಗೆ ಅರ್ಜುನ ಮೇಲೆ ಅನುಮಾನ ಬರುತ್ತೆ. ಯಾಕಂದ್ರೆ ಅವನೇ ಆ ಡ್ರಿಂಕ್ಸ್ ಬಾಟಲಿಯನ್ನ ವಾಶ್ರೂಮ್ಗೆ ತೆಗೆದುಕೊಂಡು ಹೋಗಿ ಅದರ ಒಳಗಡೆ ಸೈನೈಡ್ ಅನ್ನ ಮಿಕ್ಸ್ ಮಾಡಿರಬಹುದು ಅಂತ. ಈ ಅರ್ಜುನ್ ಭರತ್ನ ತಮ್ಮ ಆಗಿದ್ದ ಕಾರಣ ಅವನಿಗೆ ಸರಿಯಾಗಿ ಹೊಡೆದು, ಹೇಳು, ಆ ಬಾಟಲಿ ಒಳಗಡೆ ಸೈನೈಡ್ ಅನ್ನ ಮಿಕ್ಸ್ ಮಾಡಿದ್ದು ನೀನೇ ತಾನೆ, ಬಾಲುನನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಭರತ್ ಹಾಗೂ ಅರ್ಜುನ್ಗೆ ಶ್ವೇತಾ ಎಂಬ ಒಬ್ಬಳು ತಂಗಿ ಇರ್ತಾಳೆ. ಹಲವು ವರ್ಷಗಳ ಹಿಂದೆನೆ ಈ ಭರತ್ ಕೆಲಸಕ್ಕೆ ಅಂತ ಅಮೆರಿಕಾಗೆ ಬಂದು ಬಿಟ್ಟಿರ್ತಾನೆ. ಹೀಗಿರುವಾಗ 2 ವರ್ಷಗಳ ಹಿಂದೆ ಅರ್ಜುನ್ ಹಾಗೂ ಅವನ ತಂದೆ ತಾಯಿ ಸೇರಿ ಶ್ವೇತಾಳ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಮನೆಯಲ್ಲಿ ಕೇಕ್ ಕಟಿಂಗ್ ಎಲ್ಲ ಮುಗಿದ ನಂತರ ಶ್ವೇತಾ ತನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಆಕೆ ಜೊತೆ ಮಾತನಾಡುತ್ತಾ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಆದ್ರೆ ಮಧ್ಯರಾತ್ರಿ ಆದ್ರೂ ಕೂಡ ಶ್ವೇತಾ ಮನೆಗೆ ವಾಪಸ್ ಬರೋದೇ ಇಲ್ಲ. ಇದನ್ನ ನೋಡಿದ ಅರ್ಜುನ್ ಹಾಗೂ ಅವನ ತಂದೆ ತಾಯಿ ಹೆದರಿಕೊಂಡು ತಕ್ಷಣವೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಸ್ವಲ್ಪ ಸಮಯದ ನಂತರ ಇವರ ಮನೆಗೆ ಬಂದ ಪೊಲೀಸರು ಇವನನ್ನ ಹಾಗೂ ಇವನ ತಂದೆ ತಾಯಿಯನ್ನ ಕರೆದುಕೊಂಡು ಮಾರ್ಚರಿ ರೂಮ್ಗೆ ಹೋಗ್ತಾರೆ. ಮಾರ್ಚರಿಯ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಶ್ವೇತಾ ಸತ್ತು ಹೋಗಿರ್ತಾಳೆ. ಆಕೆಯ ತಲೆನೆ ಅರ್ಧ ಒಡೆದು ಹೋಗಿರುತ್ತೆ. ಇದನ್ನ ನೋಡಿದ ಅರ್ಜುನ್ ಹಾಗೂ ಅವನ ತಂದೆ ತಾಯಿ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇದಾಗಿ 2 ವರ್ಷಗಳ ನಂತರ ಅಂದ್ರೆ ಹೋದ ವಾರ ಅರ್ಜುನ್ಗೆ ಶ್ವೇತಾಳ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿದ್ಲು ಅಲ್ವಾ. ಆಕೆ ಮಾತನಾಡುತ್ತಾ, ಅಣ್ಣ, ಆ ಬಾಲು ಕೂಡ ನಿಮ್ಮ ಜೊತೆನೆ ಇದ್ದಾನ, ಈಗ ಅವನ ಬಿಹೇವಿಯರ್ ಹೇಗಿದೆ ಅಂತ ಕೇಳ್ತಾಳೆ. ಆಗ ಅರ್ಜುನ್ ಕೇಳ್ತಾನೆ, ಹೌದು, ನೀನ್ ಯಾಕೆ ಬಾಲುನ ಬಗ್ಗೆ ವಿಚಾರಿಸ್ತಿದ್ಯಾ, ಅವನ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಅಣ್ಣ, ನಿಮಗೆ ಇಷ್ಟು ದಿನ ಒಂದು ವಿಷಯವನ್ನ ಹೇಳದೆ ನಾನು ಮುಚ್ಚಿಟ್ಟಿದ್ದೆ. ನಿಮ್ಮ ತಂಗಿ ಶ್ವೇತಾ ಹಾಗೂ ಬಾಲು ಇಬ್ಬರು ಕೂಡ ಇಂಡಿಯಾದಲ್ಲಿದ್ದಾಗ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ರು. ಬಾಲು ಮೊದಲಿಗೆ ತುಂಬಾನೇ ನಾರ್ಮಲ್ ಆಗಿದ್ದ. ಆದ್ರೆ ದಿನಗಳು ಕಳೆದಂತೆ ಆತ ಶ್ವೇತಾಳ ಮೇಲೆ ಅನುಮಾನ ಪಡುತ್ತಾ, ಅವರ ಜೊತೆ ಮಾತನಾಡಬೇಡ, ಇವರ ಜೊತೆ ಮಾತನಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ನಿನ್ನ ಫ್ರೆಂಡ್ಸ್ ಗಳ ಜೊತೆ ಚಾಟ್ ಮಾಡಬೇಡ, ಹೀಗೆಲ್ಲ ರೆಸ್ಟ್ರಿಕ್ಷನ್ ಮಾಡೋದಕ್ಕೆ ಶುರು ಮಾಡ್ದ. ಬಾಲುನ ವರ್ತನೆಯನ್ನ ನೋಡಿದ ಶ್ವೇತಾ ತುಂಬಾನೇ ಅಪ್ಸೆಟ್ ಆಗಿದ್ಲು. ಆದ್ರೆ ಕೆಲವು ದಿನಗಳ ನಂತರ ಗೊತ್ತಾಯ್ತು ಬಾಲುಗೆ ಈ ಹಿಂದೆ ತುಂಬಾ ಜನ ಹುಡುಗಿಯರ ಜೊತೆ ಅಫೇರ್ ಇತ್ತು ಅಂತ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಶ್ವೇತಾ ಅವನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಬಾಲು ಮಾತ್ರ ಆಕೆಯನ್ನೇ ಫಾಲೋ ಮಾಡ್ತಾ ಆಗಾಗ ಬಂದು ಆಕೆಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ದ. ಆ ದಿನ ಶ್ವೇತಾಳ ಬರ್ತ್ಡೇ ಇದ್ದ ದಿನ ನಾನು ಆಕೆಗೆ ಫೋನ್ ಮಾಡಿ ವಿಶ್ ಮಾಡ್ತಿದ್ದೆ. ಆಗಲೇ ಬಾಲು ಕೂಡ ಫೋನ್ ಮಾಡ್ತಿದ್ದಾನೆ ಅಂತ ಶ್ವೇತಾ ನನ್ನ ಕಾಲ್ ಅನ್ನ ಕಟ್ ಮಾಡಿ ಅವನ ಜೊತೆ ಮಾತನಾಡುತ್ತಾ ಮನೆಯಿಂದ ಹೊರಗಡೆ ಬಂದಿದ್ಲು. ಇದಾದ ನಂತರವೇ ಶ್ವೇತಾ ನಿಗೂಢವಾಗಿ ಸತ್ತು ಹೋದ್ಲು. ಅಣ್ಣ, ನನಗೆ ಆ ಬಾಲುನೆ ಶ್ವೇತಾಳನ್ನ ಏನೋ ಮಾಡಿದ್ದಾನೆ ಅಂತ ಈಗಲೂ ಕೂಡ ಅನುಮಾನ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಅರ್ಜುನ್ಗೆ ಒಂದೇ ಸರಿ ಶಾಕ್ ಆಗುತ್ತೆ.
ಒಂದು ವೇಳೆ ಶ್ವೇತಾಳ ಫ್ರೆಂಡ್ ಹೇಳ್ತಿರುವ ರೀತಿ ಈ ಬಾಲುನೇ ತನ್ನ ತಂಗಿಯನ್ನ ಕೊಲೆ ಮಾಡಿರಬಹುದಾ ಅಂತ ಕಂಡುಹಿಡಿಯೋದಕ್ಕೆ ಒಂದು ಐಡಿಯಾ ಮಾಡ್ತಾನೆ. ಇದರ ಮಧ್ಯೆ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಒಬ್ಬ ಲಾರಿ ಡ್ರೈವರ್ ನಾನೇ ಶ್ವೇತಾಳನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿಬಿಟ್ಟೆ ಅಂತ ಪೊಲೀಸರಿಗೆ ಅಪ್ರೂವ್ ಆಗಿ ಆಗಲೇ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುತ್ತಾನೆ. ಈಗ ಅರ್ಜುನ್ ಒಂದು ಅನ್ನೋನ್ ನಂಬರ್ ನಿಂದ ನೀನು ಮಾಡಿರುವ ಕೊಲೆಯ ಬಗ್ಗೆ ನನಗೆ ಗೊತ್ತಿದೆ, ತಕ್ಷಣವೇ ನಾನು ಹೇಳುವ ಅಕೌಂಟ್ಗೆ 10 ಲಕ್ಷ ರೂಪಾಯಿಯನ್ನ ಹಾಕು, ಇಲ್ಲ ಅಂದ್ರೆ ಈ ವಿಷಯವನ್ನ ಎಲ್ಲರಿಗೂ ಹೇಳಿಬಿಡ್ತೀನಿ ಅಂತ ಬಾಲುಗೆ ಮೆಸೇಜ್ ಕಳುಹಿಸುತ್ತಾನೆ. ಆ ಮೆಸೇಜ್ ನೋಡಿ ಹೆದರಿಕೊಂಡ ಬಾಲು ತಕ್ಷಣವೇ ಅಕೌಂಟ್ಗೆ 10 ಲಕ್ಷ ರೂಪಾಯಿಯನ್ನ ಹಾಕಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಈಗ ಭರತ್ ಕೇಳ್ತಾನೆ, ಸರಿ ನೀನು ಹೇಳಿದ ಅಕೌಂಟ್ಗೆ ದುಡ್ಡೇನೋ ಬಂತು, ಆದ್ರೆ ಅದನ್ನ ಹಾಕಿದ್ದು ಬಾಲುನೆ ಅಂತ ನೀನು ಹೇಗೆ ಕನ್ಫರ್ಮ್ ಆಗಿ ಹೇಳ್ತೀಯ ಅಂತ. ಆದ್ರೆ ಅರ್ಜುನ್ ಮಾತ್ರ, ಇಲ್ಲ ಅಣ್ಣ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ, ಅವನೇ ನಮ್ಮ ತಂಗಿಯನ್ನ ಕೊಲೆ ಮಾಡಿದ್ದು, ಅದಕ್ಕೆ ಅವನನ್ನ ಸಾಯಿಸಿ ಬಿಟ್ಟೆ ಅಂತ ಹೇಳ್ತಾ ಅಲ್ಲಿಂದ ಕೋಪದಲ್ಲಿ ಹೊರಟು ಹೋಗ್ತಾನೆ. ಈಗ ಭರತ್ ಒಂದು ನಿರ್ಧಾರ ಮಾಡ್ತಾನೆ, ಬಾಲುನ ತಂದೆ ತಾಯಿ ಬಂದಾಗ ಈ ವಿಷಯವನ್ನ ಅವರಿಗೆ ಹೇಳಿಬಿಡೋಣ, ಮುಂದೆ ಅವರೇನ್ ಮಾಡ್ತಾರೋ ಅವರಿಗೆ ಬಿಟ್ಟಿದ್ದು ಅಂತ ನಿರ್ಧಾರ ಮಾಡ್ತಾನೆ. ಆ ದಿನ ರಾತ್ರಿ ಇಂಡಿಯಾದಿಂದ ಹೊರಟಿದ್ದ ಬಾಲುನ ತಂದೆ ತಾಯಿ ಬಂದು ರೀಚ್ ಆಗ್ತಾರೆ. ತಮ್ಮ ಮಗನ ಡೆಡ್ ಬಾಡಿಯನ್ನ ನೋಡಿ ತುಂಬಾನೇ ದುಃಖದಿಂದ ಅಳ್ತಾರೆ. ಭರತ್ ಹಾಗೂ ಪ್ರವೀಣ್ ಅವರಿಬ್ಬರಿಗೆ ಸಮಾಧಾನ ಮಾಡುತ್ತಾ ಅವರನ್ನ ಅಲ್ಲೇ ಇದ್ದ ಒಂದು ರೂಮ್ ನ ಒಳಗಡೆ ಕರೆದುಕೊಂಡು ಬರ್ತಾರೆ. ಭರತ್, ಇನ್ನೇನು ನಿಮ್ಮ ಮಗನನ್ನ ಸಾಯಿಸಿದ್ದು ನನ್ನ ತಮ್ಮ ಅರ್ಜುನ್ ಅಂತ ಹೇಳಬೇಕು ಅನ್ನುವಷ್ಟರಲ್ಲಿ ಬಾಲುನ ತಂದೆ ಭರತ್ ನನ್ನ ತಡೆದು, ಭರತ್ ನಿನ್ನ ಬಳಿ ನಾನೊಂದು ವಿಷಯವನ್ನ ಹೇಳಬೇಕು ಅಂತ ಚಿತ್ರದ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. 2 ವರ್ಷಗಳ ಹಿಂದೆ ನನ್ನ ಮಗ ಬಾಲು ಒಂದು ದಿನ ರಾತ್ರಿ ತುಂಬಾನೇ ಅಳುತ್ತಾ ನನಗೆ ಫೋನ್ ಮಾಡಿದ್ದ. ಅವನಿಗೆ ಸಮಾಧಾನ ಮಾಡಿ ಯಾಕೆ ಏನಾಯ್ತು ಅಂತ ಕೇಳಿದಾಗ ನನ್ನ ಮಗ ಬಾಲು ಹಾಗೂ ನಿನ್ನ ತಂಗಿ ಶ್ವೇತಾ ಇಬ್ಬರು ಲವ್ ಮಾಡ್ತಿದ್ರಂತೆ. ಆದ್ರೆ ಕೆಲವು ದಿನಗಳಿಂದ ಶ್ವೇತಾ ಅವನನ್ನ ಅವಾಯ್ಡ್ ಮಾಡ್ತಿದ್ಲಂತೆ. ಶ್ವೇತಾಳ ಬರ್ತ್ಡೇ ಇದ್ದ ದಿನ ಆಕೆ ಜೊತೆ ಮಾತನಾಡಬೇಕು ಅಂತ ನನ್ನ ಮಗ ರಿಕ್ವೆಸ್ಟ್ ಮಾಡಿ ಆಕೆಯನ್ನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗ್ತಿದ್ದಾಗ ಇಬ್ಬರ ಮಧ್ಯ ಮತ್ತೆ ಜಗಳ ಶುರುವಾಗಿದೆ. ಕೊನೆಗೆ ಇಬ್ಬರ ಮಧ್ಯ ಜಗಳ ಜೋರಾಗಿ ಬಾಲು ಶ್ವೇತಾಳನ್ನ ಜೋರಾಗಿ ತಳ್ಳಿಬಿಟ್ನಂತೆ. ಕಾರಿನ ಡೋರ್ ಸರಿಯಾಗಿ ಕ್ಲೋಸ್ ಆಗಿರದ ಕಾರಣ ಡೋರ್ ಓಪನ್ ಆಗಿ ನಿನ್ನ ತಂಗಿ ಶ್ವೇತಾ ಸ್ಪೀಡ್ ಆಗಿ ಹೋಗ್ತಿದ್ದ ಕಾರಿನಿಂದ ಕೆಳಗಡೆ ಬಿದ್ದು ಬಿಟ್ಲು. ಬಾಲು ಕೆಳಗಡೆ ಇಳಿದು ನೋಡಿದಾಗ ಆಕೆ ತಲೆಯಿಂದ ತುಂಬಾನೇ ರಕ್ತ ಹೋಗ್ತಿತ್ತಂತೆ. ಆತ ತಕ್ಷಣವೇ ಶ್ವೇತಾಳನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಬಹುಶಃ ಆಕೆ ಬದುಕುತ್ತಿದ್ಲು ಅಂತ ಅನ್ಸುತ್ತೆ. ಆದ್ರೆ ಬಾಲು ಹೆದರಿಕೊಂಡು ಶ್ವೇತಾಳನ್ನ ಅಲ್ಲೇ ಬಿಟ್ಟು ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿ ಬಂದಿದ್ದ. ಬಾಲು ನನಗಿದ್ದ ಒಬ್ಬನೇ ಮಗ, ಅವನನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳಬೇಕು ಅಂತ ಒಬ್ಬ ಲಾರಿ ಡ್ರೈವರ್ಗೆ ಸಾಕಷ್ಟು ಹಣವನ್ನ ಕೊಟ್ಟು ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಈ ಕೇಸ್ ನಲ್ಲಿ ಅಪ್ರೂವರ್ ಆಗುವ ಹಾಗೆ ಮಾಡಿಬಿಟ್ಟೆ. ಭರತ್, ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು, ನನ್ನ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಹೋಗಿ ನಿನ್ನ ತಂಗಿ ಶ್ವೇತಾಳ ವಿಷಯದಲ್ಲಿ ನಾನು ಮಾಡಬಾರದ ತಪ್ಪನ್ನ ಮಾಡಿಬಿಟ್ಟೆ. ಬಹುಶಃ ಆ ದೇವರೇ ನನ್ನ ಮಗ ಮಾಡಿದ ಪಾಪದ ಕೆಲಸಕ್ಕೆ ಅವನಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇವರ ಮಾತುಗಳನ್ನ ಕೇಳಿದ ಭರತ್ ಅರ್ಜುನ್ ಬಾಲುಗೆ ಸೈನೈಡ್ ಹಾಕಿ ಸಾಯಿಸಿದ್ದಾನೆ ಅಂತ ಹೇಳಬೇಕು ಅಂದುಕೊಂಡಿದ್ದ ವಿಷಯವನ್ನ ಹೇಳದೆ ಸುಮ್ಮನಾಗಿ ಬಿಡ್ತಾನೆ. ಇದಾದ ನಂತರ ಎಲ್ಲರೂ ಸೇರಿ ಬಾಲುನ ಡೆಡ್ ಬಾಡಿಯನ್ನ ಮನೆಯ ಹಿಂದೆ ಬ್ಯಾಕ್ ಯಾರ್ಡ್ ನಲ್ಲಿ ಹೂತು ಹಾಕ್ತಾರೆ. ನಂತರ ಬಾಲುನ ತಂದೆ ತಾಯಿ ಅಲ್ಲಿಂದ ಹೊರಡುವಾಗ ಆ 4 ಜನ ಹುಡುಗರಿಗೆ ನೀವೇನೋ ಹೆದರಿಕೊಳ್ಳಬೇಡಿ, ಈ ವಿಷಯವನ್ನ ನಾವು ಯಾರಿಗೂ ಕೂಡ ಹೇಳೋದಿಲ್ಲ, ನನ್ನ ಮಗನ ನೆನಪಿಗಾಗಿ ಈ ಮನೆಯನ್ನ ನಾನೇ ಪರ್ಚೇಸ್ ಮಾಡ್ತೀನಿ, ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಅವರಿಬ್ಬರನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಭರತ್ ಹಾಗೂ ಪ್ರವೀಣ್ ಮನೆಗೆ ವಾಪಸ್ ಬರ್ತಿದ್ದಾಗ ಚಿತ್ರದ ಅಲ್ಟಿಮೇಟ್ ಹಾಗೂ ಫೈನಲ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಭರತ್ನ ಜೇಬಿನಲ್ಲಿದ್ದ ಪೊಟ್ಯಾಷಿಯಂ ಸೈನೈಡ್ ನ ಬಾಟಲಿ ಕೆಳಗಡೆ ಬೀಳುತ್ತೆ. ಪ್ರವೀಣ್ ಆ ಬಾಟಲಿಯನ್ನ ಎತ್ತಿಕೊಳ್ಳೋದಕ್ಕೆ ಅಂತ ಹೋದಾಗ ಅದು ನಿಜವಾದ ಪೊಟ್ಯಾಷಿಯಂ ಸೈನೈಡ್ ಅಲ್ಲವೇ ಅಲ್ಲ. ಜ್ವರ ಬಂದಾಗ ತೆಗೆದುಕೊಳ್ಳುವ ಒಂದು ಮೆಡಿಸಿನ್ ಬಾಟಲಿಯ ಮೇಲೆ ಪೊಟ್ಯಾಷಿಯಂ ಸೈನೈಡ್ ಅಂತ ಒಂದು ಫೇಕ್ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಅಂತ ಅರ್ಥವಾಗುತ್ತೆ. ಇದನ್ನ ನೋಡಿದ ಪ್ರವೀಣ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಾದ್ರೆ ನಾವಂದುಕೊಂಡ ಹಾಗೆ ಬಾಲುನನ್ನ ಅರ್ಜುನ್ ಸೈನೈಡ್ ಹಾಕಿ ಕೊಲೆ ಮಾಡಿಲ್ಲ, ಹಾಗಾದ್ರೆ ಬಾಲುನನ್ನ ಕೊಲೆ ಮಾಡಿದ ನಿಜವಾದ ಕೊಲೆಗಾರ ಯಾರಿರಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಚಿತ್ರದ ಶುರುವಿನಲ್ಲಿ ಅರ್ಜುನ್ಗೆ ಶ್ವೇತಾಳ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿದ್ಲು ಅಲ್ವಾ, ಆಕೆ ಜೊತೆ ಮಾತನಾಡಿ ಕಟ್ ಮಾಡಿದ ನಂತರ ತಕ್ಷಣವೇ ಅರ್ಜುನ್ ತನ್ನ ಅಣ್ಣ ಭರತ್ಗೆ ಕಾಲ್ ಮಾಡಿರ್ತಾನೆ. ಆಗಲೇ ಅರ್ಜುನ್ಗೆ ಗೊತ್ತಾಗಿ ಹೋಗಿರುತ್ತೆ ತನ್ನ ತಂಗಿಯನ್ನ ಕೊಲೆ ಮಾಡಿದ್ದು ಈ ಬಾಲುನೆ ಅಂತ. ಅರ್ಜುನ್ ಭರತ್ಗೆ, ಅಣ್ಣ ನಮ್ಮ ತಂಗಿಯನ್ನ ಕೊಲೆ ಮಾಡಿರುವ ಆ ಬಾಲುನನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಕೆಲವೇ ದಿನಗಳಲ್ಲಿ ಅವನ ಬರ್ತ್ಡೇ ಪಾರ್ಟಿ ಇದೆ, ಆ ಪಾರ್ಟಿಯಲ್ಲಿ ಯಾರಿಗೂ ಅನುಮಾನ ಬಾರದ ಹಾಗೆ ಅವನನ್ನ ನಾನು ಮುಗಿಸಿ ಬಿಡ್ತೀನಿ, ನನಗೆ ಹೇಗಾದ್ರೂ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಸೈನೈಡ್ ಬಾಟಲಿಯನ್ನ ತಂದುಕೊಡು ಅಂತ ಕೇಳಿರ್ತಾನೆ. ಈಗ ಕೋಪದಲ್ಲಿ ಈ ಬಾಲುನನ್ನ ನನ್ನ ತಮ್ಮ ಅರ್ಜುನ್ ಕೊಲೆ ಮಾಡಿಬಿಟ್ರೆ ಈತ ಜೈಲಿಗೆ ಹೋಗಬೇಕಾಗುತ್ತೆ, ಹಾಗಾಗೋದು ಬೇಡ ಅಂತ ಒಂದು ಐಡಿಯಾ ಮಾಡಿದ ಭರತ್ ಜ್ವರ ಬಂದಾಗ ತೆಗೆದುಕೊಳ್ಳುವ ಒಂದು ಮಾಮೂಲಿ ಸಿರಪ್ ಬಾಟಲಿಗೆ ಪೊಟ್ಯಾಷಿಯಂ ಸೈನೈಡ್ ಅಂತ
ಒಂದು ಫೇಕ್ ಸ್ಟಿಕ್ಕರ್ ಅನ್ನ ಅಂಟಿಸಿ ಅದನ್ನ ಅರ್ಜುನ್ ಕೈಗೆ ಕೊಟ್ಟಿರ್ತಾನೆ. ಹಾಗಾದ್ರೆ ಬಾಲು ಹೇಗೆ ಸತ್ತಿರ್ತಾನೆ ಗೊತ್ತಾ? ಆ ದಿನ ಬರ್ತ್ಡೇ ಪಾರ್ಟಿ ಸ್ಟಾರ್ಟ್ ಆದಾಗ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಅವನಿಗೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಲ್ವಾ. ಆಗ ಬಾಲು ತನ್ನ ಫ್ರೆಂಡ್ಸ್ ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದ ಅಲ್ವಾ. ಆಗಲೇ ಅಲ್ಲಿಗೆ ಬಂದಿದ್ದ ಭರತ್ ಬರ್ತ್ಡೇ ವಿಶ್ ಮಾಡುವ ರೀತಿ ಬಾಲುನನ್ನ ಹಗ್ ಮಾಡ್ಕೊಂಡು ಅವನಿಗೆ ಗೊತ್ತಾಗದ ಹಾಗೆ ನಿಜವಾದ ಸೈನೈಡ್ ಅನ್ನ ಚುಚ್ಚಿಬಿಟ್ಟಿರ್ತಾನೆ. ಇದಾದ ನಂತರವೇ ಬಾಲು ಒಳಗಡೆ ಬಂದು ನಂತರ ಕುಸಿದು ಬಿದ್ದು ಸತ್ತು ಹೋಗಿರ್ತಾನೆ. ಚಿತ್ರದ ಎಂಡ್ ಸೀನ್ ನಲ್ಲಿ ನಿಜವಾಗಿ ಕೊಲೆಯಾಗಿದ್ದ ಶ್ವೇತಾಳ ಫೋಟೋವನ್ನ ಡೈರೆಕ್ಟರ್ ನಮ್ಗೆ ತೋರಿಸ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.